ಕೆಐಡಿಬಿ ಅಧಿಕಾರಿಗಳಿಂದ ಕರೆಂಟ್ ಬಿಲ್ ಕಿತಾಪತಿ ಶುರುವಾಗಿದೆ. ವಿವಾದಕ್ಕೆ ಕಾರಣವಾದ ಸಿದ್ಧಗಂಗಾ ಮಠಕ್ಕೆ ಬಿಲ್ ಕಳಿಸಿದಂತ ವಿಚಾರ. ವಿವಾದಕ್ಕೆ ಕಾರಣವಾಗಿದೆ ಈಗ ಈ ಮಠಕ್ಕೆ ಬಿಲ್ ಕಳಿಸಿರುವಂತಹ ವಿಚಾರ. ಕೆಐಡಿಬಿ ಮಂಡಳಿಯ ಆರ್ಥಿಕ ಪರಿಸ್ಥಿತಿ ಸುಸ್ಥಿತಿಯಲ್ಲಿ ಇಲ್ಲ. ನೀರು ಸರಬರಾಜಿನ ವಿದ್ಯುತ್ ಬಳಕೆ ವೆಚ್ಚವನ್ನ ಪಾವತಿಸಿ. ಇದು ಸಿದ್ಧಗಂಗಾ ಮಠಕ್ಕೆ ಕೆಐಡಿಬಿ ಅಧಿಕಾರಿಗಳಿಂದ ಹೋಗಿರುವಂತಹ ನೋಟಿಸ್. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು 2023-24ನೇ ಸಾಲಿನಲ್ಲಿ ನೀರು ಹರಿಸಿದ್ದರ ವಿದ್ಯುತ್ ವೆಚ್ಚ. ಸಿದ್ಧಗಂಗಾ ಮಠವೇ ಆ ಕೆರೆಯ ನೀರನ್ನ ಬಳಸಿಕೊಳ್ಳುತ್ತಿದೆ. ಹೀಗಾಗಿ ಮಠವೇ ಬಿಲ್ ಅನ್ನ ಪಾವತಿಸಲಿ ಅಂತ ನೋಟಿಸ್ ಅನ್ನ ಕಳಿಸಲಾಗಿದೆ. ಕೆಐಡಿಬಿ ಕಾರ್ಯಪಾಲಕ ಅಭಿಯಂತರರಿಂದ ಈ ಒಂದು ನೋಟಿಸ್ ಹೋಗಿದೆ. ಈ ನೀರೇನಿದೆ ಅದನ್ನ ಸಿದ್ಧಗಂಗಾ ಮಠವೇ ಬಳಸ್ಕೋತಾ ಇದೆ, ಆ ಕೆರೆಯ ನೀರನ್ನ. ಹಾಗಾಗಿ ಆ ಬಿಲ್ ಅನ್ನ ಮಠವೇ ಪಾವತಿಸಲಿ ಅಂತ ಈಗ ನೋಟಿಸ್ ಅನ್ನು ಕಳಿಸಿದ್ದಾರೆ. ನಿಮಗೆ ಬಿಲ್ ಪಾವತಿಸುವಂತೆ ಮಠಕ್ಕೆ ಬರೆದಿರುವಂಥ ಪತ್ರದ ಬಗ್ಗೆ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ವಿವಾದಕ್ಕೆ ಕಾರಣವಾದಂಥ ಬಿಲ್ ಇದು. ಕೆಐಡಿಬಿ ಮಂಡಳಿಯ ಆರ್ಥಿಕ ಪರಿಸ್ಥಿತಿ ಈಗ ಅಷ್ಟು ಒಳ್ಳೆಯದಾಗಿಲ್ಲ. ನೀರು ಸರಬರಾಜಿನ ವಿದ್ಯುತ್ ಬಳಕೆ ವೆಚ್ಚವನ್ನು ಅವರು ಪಾವತಿಸಲಿ ಅಂತ ಹೇಳಿದ್ದಾರೆ. ಇನ್ನು ಕೆಐಡಿಬಿ ನೋಟಿಸ್ಗೆ ಸಿದ್ಧಲಿಂಗ ಸ್ವಾಮೀಜಿಗಳಿಂದ ಉತ್ತರ. ಪ್ರಾಯೋಗಿಕವಾಗಿ ಕೆರೆಗೆ ನೀರನ್ನ ಭರ್ತಿ ಮಾಡಿರ್ತಾರೆ. ಕೆರೆ ನೀರಿನ ಶುದ್ಧೀಕರಣ ಘಟಕ ಇನ್ನೂ ಆರಂಭ ಆಗಿಲ್ಲ. ನೀರಿನ ಶುದ್ಧೀಕರಣ ಘಟಕ ಇನ್ನೂ ಆರಂಭ ಆಗಿಲ್ಲ. ಇದೇ ಘಟಕದಿಂದ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳಿಗೆ, ನಿತ್ಯ ಮಠಕ್ಕೆ ಬರುವಂತಹ ಭಕ್ತರಿಗೆ, ಅಕ್ಕಪಕ್ಕದ ಗ್ರಾಮಗಳಿಗೆ, ಹಲವು ಗ್ರಾಮಗಳಿಗೆ ನೀರು ಸರಬರಾಜು ಮಾಡಬೇಕಾಗಿದೆ. ಇದರಿಂದ ಸಿದ್ಧಗಂಗಾ ಮಠದಿಂದ ಬಿಲ್ ಪಾವತಿ ಸಾಧ್ಯ ಇಲ್ಲ. ನೀರು ಸರಬರಾಜು ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಇದರ ವಿದ್ಯುತ್ ಬಿಲ್ ಏನಿದೆ ಅದನ್ನ ಸರ್ಕಾರ ಪಾವತಿಸಬೇಕೇ ಹೊರತು ನಾವಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಸಂಘ ಸಂಸ್ಥೆ ಪಾವತಿ ಮಾಡಲು ಬರೋದಿಲ್ಲ. ಮಠಕ್ಕೆ ಬಳಕೆ ಮಾಡ್ತಿರೋದಾಗಿ ನೀಡಿದಂಥ ವರದಿಯನ್ನು ಪರಿಶೀಲಿಸಿ ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕಾಗಿ ಕೋರುತ್ತೇವೆ ಅಂತ ಈಗ ಸಿದ್ಧಲಿಂಗ ಶ್ರೀಗಳು ಪತ್ರವನ್ನು ಬರೆದಿದ್ದಾರೆ. ಕೆಐಡಿಬಿ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ ಸಿದ್ಧಲಿಂಗ ಸ್ವಾಮೀಜಿ. ಬಿಲ್ ಪಾವತಿಸುವಂತೆ ಮಠಕ್ಕೆ ಈಗಾಗಲೇ ಪತ್ರ ಬಂದಿದೆ. ಆ ಪತ್ರದ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆದರೆ ಈ ಪತ್ರಕ್ಕೆ ಶ್ರೀಗಳು ಕೆಐಬಿಯಿಂದ ಕೊಟ್ಟಿರುವಂಥ ಬಿಲ್, ಅದನ್ನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಬಿಲ್ ಇದೆ, ಈ ಅಮೌಂಟನ್ನು ನೀವೇ ಪೇ ಮಾಡಬೇಕು. ಯಾಕಂದರೆ ಮಠ ಈ ನೀರನ್ನು ಬಳಸ್ತಾ ಇದೆ, ಕೆರೆ ನೀರನ್ನು ಮಠ ಬಳಸ್ತಾ ಇದೆ ಅನ್ನೋ ಕಾರಣಕ್ಕೆ. ಅದಕ್ಕೆ ಈಗ ಸಿದ್ಧಲಿಂಗ ಸ್ವಾಮೀಜಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. ಪ್ರಾಯೋಗಿಕವಾಗಿ ಕೆರೆಗೆ ನೀರನ್ನು ಭರ್ತಿ ಮಾಡಿರ್ತಾರೆ. ಇದು ಪತ್ರ ನೀವೀಗ ನೋಡ್ತಿರೋ ಹಾಗೆ. ಈ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಸರಬರಾಜಿನ ವಿದ್ಯುತ್ ಬಿಲ್ಲನ್ನು ಪಾವತಿ ಕುರಿತು ಅಲ್ಲಿ ಪತ್ರವನ್ನು ಬರೆಯಲಾಗಿದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಗಮನಕ್ಕೆ ತರೋದೇನಂತಂದರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಏನು ಈ ಬಿಲ್ ಇದೆ, ಕೆರೆಗೆ ನೀರು ಹರಿಸಲಾಗಿದ್ದು ಇದರ ಬಾಬ್ತು ವಿದ್ಯುತ್ ಬಿಲ್ ಸುಮಾರು ನೀವಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸುಮಾರು 70 ಲಕ್ಷದಷ್ಟಿದೆ ಅದು. ಇನ್ನು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಪ್ರತಿನಿತ್ಯ ಶ್ರೀಮಠಕ್ಕೆ ಬರುವಂಥ ಭಕ್ತಾದಿಗಳಿಗೆ ಮತ್ತು ಕೆರೆಯ ಸುತ್ತಮುತ್ತಲ 10 ಗ್ರಾಮಗಳಿಗೆ ದೇವರಾಯಪಟ್ಟಣ, ಮಾರನಾಯಕನಪಾಳ್ಯ, ಬಸವಪಟ್ಟಣ, ಬಂಡೆಪಾಳ್ಯ ಇತ್ಯಾದಿ ಹಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲು ವ್ಯವಸ್ಥೆಯನ್ನು ಮಾಡಬೇಕಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪತ್ರವನ್ನು ಬರೆದಿರೋದು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ವಿದ್ಯುತ್ ಬಿಲ್ ಕಟ್ಟುವಂತೆ ನೋಟಿಸ್ ಬಂದಿದ್ದು ನಿಜ. ಚಾಮರಾಜನಗರದಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳು ಈ ಮಾತನ್ನು ಹೇಳಿದ್ದಾರೆ. ನಮಗೆ ಬಿಲ್ ಬಂದಿರೋದು ಹೌದು, ಬಿಲ್ ಕಟ್ಟಿ ಅಂತ ನೋಟಿಸನ್ನು ಕಳಿಸಿದ್ದಾರೆ ನಿಜ. ಕೆಐಡಿಬಿಯಿಂದ ಮಠಕ್ಕೆ ನೋಟಿಸ್ ಬಂದಿರುವುದು ನಿಜ ಅಂತ ಶ್ರೀಗಳು ಹೇಳಿದ್ದಾರೆ. ಇದನ್ನ ಬಗೆಹರಿಸುವಂತೆ ಸರ್ಕಾರಕ್ಕೆ ನಾವು ಪತ್ರ ಬರೆದಿದ್ದೇವೆ. ಈ ಬಗ್ಗೆ ಮಠದಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಚಾಮರಾಜನಗರದಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಬಿಲ್ ಬಂದಿರುವುದು ನಿಜ. ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ.